ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ವ್ಲಾಗ್ ಬಂದು ಮನೆ ಕೆಲಸ, ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ನಮ್ಮ ತೋಟಕ್ಕೆ ಗೊಬ್ಬರ ಹಾಕೋದಿತ್ತು. ನನ್ನ ಅಮ್ಮ ನಾನು ಅಪ್ಪನೇ ಹಾಕೋದು. ಏನೇ ಕೆಲಸ ಇದ್ದರೂ ನಮ್ಮ ತೋಟದ ಕೆಲಸ ನಾವೇ ಮಾಡ್ಕೊಳ್ಳೋದು. ಪೂರ್ತಿ ಹಾಕಿದ್ವಿ. ಹಾಕಿ ಸಗಣಿ ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ನಾಳೆ ಸ್ವಲ್ಪ ಮಣ್ಣು ಹಾಕೋದಿದೆ. ನಾಳೆ ಹಾಕಿದ್ರೆ ಕೆಲಸ ಎಲ್ಲ ಮುಗಿಯುತ್ತೆ. ಕೆಲಸ ಇದ್ರೆ ಅಂತೂ ನಿದ್ದೆ ಬರೋದಿಲ್ಲ. ಎಷ್ಟೊತ್ತಿಗೆ ಕೆಲಸ ಮುಗಿಯುತ್ತಪ್ಪ ದೇವ್ರಿ ಅಂತ ಅನ್ನಿಸ್ತಿರೋ. ಇವಾಗ ನಮ್ಮ ಮಾವಂಗೆ ರಾಜ ಪ್ಯಾಕೆಟ್ ಕೊಡ್ತೀನಿ. ಎಷ್ಟು ಖುಷಿ ಆಗುತ್ತೆ. ನಿಮ್ಮ ಮನೇಲೂ ಇದೇ ಥರ ಜೀವಗಳಿದ್ದರೆ ದಯವಿಟ್ಟು ತಂದುಕೊಡ್ರಿ. ಇಲ್ಲ ಅಂದರೆ ಅವರು ನೋಡೋಕ್ಕಾಗೋದಿಲ್ಲ. ಅವ್ರ ಜೀವ ಎಲ್ಲ ಅದರಲ್ಲೇ ಇರೋದು. ರಾಜ ಇದ್ದರೆ ಅವರಿಲ್ಲ ಅಂದರೆ ರಾಜ ಇಲ್ಲ. ಇವತ್ತು ಹಸುಗಳಿಗೆ ಸ್ವಲ್ಪ ಜೋಳ ಚೆಲ್ಲೋದಿತ್ತು. ಹಾಗಾಗಿ ನಮ್ಮ ಮನೆಯವರು ಪೈಪೆಲ್ಲ ತೆಗಿತಾ ಇದ್ದಾರೆ. ನಾನು ಜೋಳ ತೊಗೊಂಬಂದಿದ್ದೀನಿ, ಹಾಕಬೇಕು. ವರ್ಷ ಜೋಳ ಬೆಳೀತಾ ಇದ್ವಿ 4 ಎಕರೆಲಿ. ಬರೀ ಹಂದಿ ಎಲ್ಲ ಹಾಳು ಮಾಡ್ತಿತ್ತು. ಹಾಗಾಗಿ ಈ ವರ್ಷ ಏನು ಬೇಡ, ಹಸು ಮಾತ್ರ ಸಾಕೋಣ ಅಂತ ಸುಮ್ಮನಾಗಿ ಹಸುಗಳು ಮಾತ್ರ ಹಾಕ್ತೀನಿ. ಆದರೂ ಬಿಡೋದಿಲ್ಲ. ಅವು ಎಲ್ಲ ಇದು ಮಾಡ್ತವೆ. ಈ ಸತಿ ಇದು ಬಲೆ ತೊಗೊಬಂದು ಹಾಕೋಣ ಅಂತ ಒಂದು ಅರ್ಧ ಎಕರೆಗೆ ಚೆಲ್ತಾ ಇದ್ದೀನಿ. ಎಲ್ಲ ಚೆಲ್ಕೊಂಡು ಪೂರ್ತಿ ಹೊಲ ಮುಗಿಸಾದ್ಮೇಲೆ ನಮ್ಮ ಮನೆಯವರೆಲ್ಲ ಪೈಪೆಲ್ಲ ತೆಗ್ದಾಕಿದ್ರು. ಪೂರ್ತಿ ವಿಡಿಯೋ ಮಾಡ್ತಾ ಇದ್ದಾರೆ. ಅವರಿಗೇನೋ ಖುಷಿ ನೋಡಿ. ನಾನು ವಿಡಿಯೋ ನೋಡೋರೆಲ್ಲ ನಗ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಮನೆಯವ್ರು ನೋಡಿ ತುಂಬ ಖುಷಿ ಪಡ್ತಾರೆ. ಅದೇ ನನಗೂ ಸಮಾಧಾನ. ನಾನು ಎಲ್ಲಿ ಅವ್ರು ಬೈತಾರೋ ಅಂತ ಅಂದ್ಕೊಂಡಿದ್ದೆ. ಬೇಗ ಚೆಲ್ಲೆ ಅಂತಿದ್ದಾರೆ ಅವರು. ನಾನು ಬೇಗ ಚೆಲ್ತಾ ಇದ್ದೀನಿ. ಗೊತ್ತಿಲ್ಲ, ತೋಟದ ಕೆಲಸ ಮಾಡಿದ್ರೆ ಏನೋ ಒಂಥರ ತುಂಬ ಖುಷಿ. ಎಲ್ಲರಿಗೂ ಕೆಲಸ ಮಾಡೋ ಭಾಗ್ಯ ಸಿಗಲ್ಲ. ಸಿಕ್ಕಾಗ ಚೆನ್ನಾಗಿ ಮಾಡ್ಕೋಬೇಕು. ಮನೇಲಿ ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಕೂಲಿಯವ್ರನ್ನೆಲ್ಲ ನಂಬಿದ್ರೆ ಅವರು ಬೇಕಾಬಿಟ್ಟಿ ಮಾಡ್ತಾರೆ, ಹೋಗ್ತಾರೆ. ಆದರೆ ನಾವೇ ಮಾಡ್ಕೋಬೇಕು. ಆವಾಗಲೇ ನಾವು ಮಾಡಿದ್ದು ಸ್ವಲ್ಪ ಉಳಿಯೋದು, ನಮಗೂ ಸ್ವಲ್ಪ ಖರ್ಚು ಕಮ್ಮಿ ಆಗೋದು. ನಾವು ಬೆಳೆಯೋಕ್ಕೆ ನಾವೇ ಇದು ಮಾಡ್ಕೋಬೇಕು. ಅದು ಬಿಟ್ಟು ನಾವು ಬೇರೆಯವ್ರನ್ನೆಲ್ಲ ನಂಬ್ಕೊತಿದ್ರೆ ನಾವು ಮುಂದೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಏನೇ ಕೆಲಸ ಇದ್ದರೂ ನಾನೇ ಮಾಡೋದು. ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ನಮ್ಮ ಅಮ್ಮ ಐತೆ, ನಮ್ಮ ಮಾವ ಐತೆ. ನಾವು 3 ಜನ. ಏನೇ ಒಂದು ಕೆಲಸ ಇದ್ದರೂ ನಾವು 3 ಜನ. ಅಕ್ಕಪಕ್ಕ ತೋಟದ ಕೆಲಸ ಇದ್ದರೂ ನಾವು 3 ಜನ ಹೋಗ್ತೀವಿ, ಮಾಡ್ತೀವಿ. ಮನೆ ಕೆಲಸನೂ ಮಾಡ್ಕೊತೀವಿ. ಇಷ್ಟೆಲ್ಲ ಮಾಡಿದ್ರೂ ಸಾಕು ಅನಿಸೋದಿಲ್ಲ. ಯಾಕಂದರೆ ಮನಸ್ಸಿಗೆ ಒಂಥರ ಭಾಳ ಖುಷಿ ಅನಿಸುತ್ತೆ. ನಮ್ಮ ಮನೆಯವ್ರು ಟ್ಯಾಕ್ಟ್ರಿ ಹೊಡಿತಾ ಇದ್ದಾರೆ. ನಿಂದು ಮಾತ್ರ ವಿಡಿಯೋ ಮಾಡ್ಕೊತೀಯಾ, ನಂದೇನು ಮಾಡೋದಿಲ್ಲ ನೀನು ಅಂತಿರ್ತಾರೆ ಯಾವಾಗ್ಲೂ. ಅದಕ್ಕೆ ಅವ್ರದ್ದು ಸೇರಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಏನೋ ತುಂಬ ಖುಷಿಯಾಗುತ್ತೆ. ಏನೋ ಒಂಥರ ಕೆಲಸ ಮಾಡೋ ಬದಲು ನಮ್ಮ ಮನೇಲೇ ಮಾಡಿಕೊಟ್ಟು ಬಂದರೆ. ಅವ್ರು ಟ್ಯಾಕ್ಟ್ರಿ ಹೊಡಿತಾ ಇದ್ದಾರೆ. ಸ್ವಲ್ಪ ಅಡಿಕೆ ಗಿಡದ್ದು ತರಗು ಸ್ವಲ್ಪ ಕಮ್ಮಿ ಆಗಿತ್ತು. ಹಂಗಾಗಿ ಗೊಬ್ಬರ ಸೊಪ್ಪೆಲ್ಲ ಕಡ್ಕೊಬಂದು ಎಲ್ಲ ಒಂದು 10 ಗಿಡಕ್ಕೆ ಶಾರ್ಟೇಜ್ ಆಗಿತ್ತು. ಹಂಗಾಗಿ ಎಲ್ಲ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಒಂದು ಸ್ವಲ್ಪ ಹಸು ಗೊಬ್ಬರ ಹಾಕ್ದಂಗೆ ಚೆನ್ನಾಗಿರುತ್ತೆ. ಬೇಲಿ ಸವರೋದಿದೆ. ಇವಾಗ ಬೇಲಿ ಸವರಬೇಕು. ಪೂರ್ತಿ ಹೆಂಗೆ ಬೆಳೆದಿದೆ ನೋಡಿ. 6 ತಿಂಗಳಿಗೆ ಒಂದ್ಸತಿ ಸವರ್ತಾನೆ ಇರ್ತೀನಿ, ಅದು ಬೆಳೀತಾನೇ ಇರುತ್ತೆ. ಬೇಲಿ ಸವರ್ತಾ ಇದ್ದೀನಿ ಇವಾಗ. ನಮ್ಮ ಮಾವ ಇತ್ತು ಅಲ್ಲಿ. ಅಪ್ಪ ಬಾರಪ್ಪ ಒಂಚೂರು ವಿಡಿಯೋ ಮಾಡು ಅಂದಿದ್ದಕ್ಕೆ ನಮ್ಮ ಮಾವ ಮಾಡ್ತಿದ್ದೆ. ಬೇಲಿ ಎಲ್ಲರೂ ಒಂದು ಸ್ವಲ್ಪ ಏನಾದ್ರು ಕಸ ಇತ್ತು ಅಂದರೆ ನನಗೆ ಆಗೋದಿಲ್ಲ. ಕ್ಲೀನ್ ಆಗಿಬಿಡ್ಬೇಕು ಬೇಗ. ನಮ್ಮ ಮಾವ ಬೈತಿರುತ್ತೆ, ಒಂದು ಕುತ್ಕೋಬಾ ಅಂತ. ಆಗ್ಬೇಕಂತ ಮಾಡ್ತಿರ್ತೀನಿ. ಹಠಮಾರಿ ಅಂತ ಬೈಯುತ್ತೆ. ಪೂರ್ತಿ ಎಲ್ಲ ಸವರ್ತಾ ಇದ್ದೀನಿ. ಸವರ್ಬೇಕಾರೆ ಹಾವು ನೋಡಿಬಿಟ್ಟೆ, ಭಯ ಆಗೋಯ್ತು. ಆದರೂ ಹಾವಿಗೆಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ. ತೋಟದ ಮನೇಲಿ ಅದೆಲ್ಲ ಕಾಮನ್ನು. ಮನೆಗೆ ಬರುತ್ತೆ ತುಂಬ ಸತಿ. ನಮಸ್ಕಾರ ಮಾಡ್ತಾ ಇರ್ತೀನಿ ಯಾವಾಗಲೂ. ಪೂರ್ತಿ ಕ್ಲೀನ್ ಮಾಡಿದೆ ಇವತ್ತಿಗೆ ಒಂದು 3/4 ಭಾಗ ಕೆಲಸ ಆದಷ್ಟು ಸಮಾಧಾನ ಆಯಿತು. ಮಕ್ಕಳಿದ್ಬಿಟ್ಟಿದ್ರೆ ಎಲ್ಲ ಅದಕ್ಕೂ ಕರಿತಿದ್ದೆ. ಅವರು ಹಾಸ್ಟೆಲಲ್ಲಿದ್ದಾರೆ. ಕೆಲಸ ಮಾಡ್ಬೇಕಾದ್ರೆ ಒಂಥರ ಕೆಲಸ ಮಾಡಿದ್ಮೇಲೆ ಅದನ್ನು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಪೂರ್ತಿ ಕಾಡು ಥರ ಇತ್ತು. ಪೂರ್ತಿ ಸವರಿದೆ. ಇನ್ನೊಂದು ಸ್ವಲ್ಪ ಪೂರ್ತಿ ಸವರೋದಿದೆ. ಆಮೇಲೆ ಅದಕ್ಕೆ ನಮ್ಮ ಮಾವ ಬರಲಿಲ್ಲ ವಿಡಿಯೋ ಮಾಡೋಕ್ಕೆ. ಇವತ್ತಿನ ಕತೆ ಇಷ್ಟೇ. ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ.